ಕನ್ನಡ ಸರಸ್ವತಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿಂದು ಸಮಾಸಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಒಂದೇ ಅರ್ಥ ಬರುವಂತೆ ಸಿದ್ಧಗೊಳ್ಳುವುದೇ ಸಮಾಸವಾಗಿದೆ. ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಅರ್ಥಕ್ಕೆ ಯಾವುದೇ ವ್ಯತ್ಯಯ ಬಾರದಂತೆ ಒಂದೇ ಅರ್ಥವನ್ನು ನೀಡುವಂಥ ಪದಗಳಿಗೆ ನಾವೇನಂತೀವಿ ಸಮಾಸ ಅಂತ ಕರಿತೀವಿ. ಈಗ ಉದಾಹರಣೆ ನೋಡಿದಾಗ ಕಾಲಿನ ಅದಿಕ್ ಉಂಗುರ ಕಾಲುಂಗುರ ಅಂತ ನೋಡ್ತೀವಿ. ಈಗ ಕಾಲಿನ ಅನ್ನುವಂಥದ್ದು ಪೂರ್ವ ಪದ ಆದರೆ ಉಂಗುರ ಅನ್ನುವಂಥದ್ದು ಉತ್ತರ ಪದ ಆಗುತ್ತೆ. ಇವೆರಡೂ ಸೇರಿ ಏನಂದರೆ ಸಮಾಸ ಪದ ಆಗತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಹೀಗೆ ಸೇರುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಕೆಲವು ಪ್ರತ್ಯಯಗಳು ಲೋಪವಾಗುತ್ತವೆ. ಇದಕ್ಕೆ ಪದವಿಧಿ ಅಥವಾ ಸಮಸ್ತ ಪದ ಅಂತ ಕರಿತೀವಿ. ಮೊದಲನೇದಾಗಿ ಸಮಾಸಗಳಲ್ಲಿ ಒಟ್ಟು 8 ಪ್ರಕಾರಗಳು ಬರ್ತಾವೆ. ಅದರಲ್ಲಿ ಮೊದಲನೆಯದು ಯಾವುದಂದರೆ ತತ್ಪುರುಷ ಸಮಾಸ ಅಂತ ನೋಡ್ತೀವಿ. ಈ ತತ್ಪುರುಷ ಸಮಾಸ ಅಂದರೆ ಏನು ಅನ್ನೋದನ್ನು ನೋಡೋಣ. ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಇಲ್ಲಿ ಏನಂದರೆ ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದನೂ ನಾಮಪದವಾಗಿರುತ್ತದೆ, ಉತ್ತರ ಪದವು ನಾಮಪದವಾಗಿರುತ್ತದೆ. ಆದರೆ ಇಲ್ಲಿ ಏನಂದರೆ ಸಮಾಸ ಪದದಲ್ಲಿ ಏನಂದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ನಾವು ಅದಕ್ಕೆ ತತ್ಪುರುಷ ಸಮಾಸ ಅಂತ ಕರಿತೀವಿ. ಉದಾಹರಣೆಯನ್ನು ನೋಡಿದಾಗ ಹೂವಿನ ಅದಿಕ್ ತೋಟ ಹೂದೋಟ, ಬೆಟ್ಟದ ಅದಿಕ್ ತಾವರೆ ಬೆಟ್ಟದಾವರೆ, ತಲೆಯಲ್ಲಿ ಅದಿಕ್ ನೋವು ತಲೆನೋವು, ರಣದಲ್ಲಿ ಶೂರ ರಣಶೂರ, ಅರಸನ ಅದಿಕ್ ಮನೆ ಅರಮನೆ. ಈಗ ಒಂದು ಪದವನ್ನು ನೋಡಿದಾಗ ವಿವರಣೆಯನ್ನು ನೋಡೋಣ. ಅದರ ಕುರಿತಾಗಿ ವಿವರಣೆ: ಹೂದೋಟ ಪದವನ್ನು ಬಿಡಿಸಿ ಬರೆದಾಗ ಹೂವಿನ ಅದಿಕ್ ತೋಟ ಎಂಬ 2 ಶಬ್ದಗಳಿದ್ದು ಇಲ್ಲಿ ಉತ್ತರ ಪದವಾದ ತೋಟ ಎಂಬ ಶಬ್ದ ಪ್ರಧಾನವಾಗಿದ್ದು ಇದು ತತ್ಪುರುಷ ಸಮಾಸ ಅನಿಸ್ತೈತಿ. ತೋಟ ಎಂಬ ಉತ್ತರ ಪದ ಪ್ರಧಾನವಾಗಿದೆ. ಹೇಗೆಂದರೆ ಯಾವ ತೋಟ ಎಂಬ ಪ್ರಶ್ನೆಗೆ ಹೂವಿನ ತೋಟ, ತೆಂಗಿನ ತೋಟ, ಅಡಿಕೆ ತೋಟ ಹೀಗೆ ಹಲವಾರು ತೋಟಗಳಲ್ಲಿ ಇದು ಹೂವಿನ ತೋಟ ಎಂಬುದನ್ನು ಸೂಚಿಸುತ್ತೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಎರಡನೆಯ ಸಮಾಸ ಕರ್ಮಧಾರೆಯ ಸಮಾಸ. ಪೂರ್ವ ಪದವು ಗುಣವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಎನ್ನುತ್ತಾರೆ. ಅಂದರೆ ಇಲ್ಲಿ ಏನಂದರೆ ಕರ್ಮಧಾರೆಯ ಸಮಾಸದೊಳಗೆ ಒಂದು ಗುಣವಾಚಕ ಇರ್ತೈತಿ, ಉತ್ತರ ಪದ ನಾಮಪದವಾಗಿರ್ತೈತೆ ಅಂತ ನೋಡ್ತೀವಿ. ಈಗ ಉದಾಹರಣೆಯನ್ನು ನೋಡಿದಾಗ ಕಿರಿದು ಅದಿಕ್ ಗೆಜ್ಜೆ ಕಿರುಗೆಜ್ಜೆ, ಹಿರಿದು ಅದಿಕ್ ಮರ ಹೆಮ್ಮರ, ಹಿರಿದು ಅದಿಕ್ ದಾರಿ ಹೆದ್ದಾರಿ, ಮೆಲ್ಲಿತು ಅದಿಕ್ ನುಡಿ ಮೆಲ್ನುಡಿ, ಹಿರಿದು ಅದಿಕ್ ಜೇನು ಹೆಜ್ಜೇನು. ಈಗ ಒಂದು ಉದಾಹರಣೆಯನ್ನು ವಿವರಣಾತ್ಮಕವಾಗಿ ನೋಡಿದಾಗ ಕಿರುಗೆಜ್ಜೆ ಪದವನ್ನು ಬಿಡಿಸಿ ಬರೆದಾಗ ಕಿರಿದು ಎನ್ನುವಂಥ ಪದ ಗುಣವಾಚಕವಾಗಿರುತ್ತದೆ, ಗೆಜ್ಜೆ ಎಂಬಂಥ ಪದ ನಾಮಪದವಾಗಿರ್ತವೆ. ಈ ಎರಡು ಪದವು ಶಬ್ದಗಳಿದ್ದು ಇದರಲ್ಲಿ ಪೂರ್ವ ಪದ ಗುಣವಾಚಕ ಹಾಗೂ ಉತ್ತರ ಪದ ನಾಮಪದವಾಗಿದೆ. ಆದ್ದರಿಂದ ಇದು ಕರ್ಮಧಾರೆಯ ಸಮಾಸ ಅನಿಸ್ಕೊಳ್ತೈತಿ ಅಂತ ನಾವಿಲ್ಲಿ ನೋಡ್ತೀವಿ. ಮುಂದಿನದಾಗಿ ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಎನ್ನಲಾಗುತ್ತದೆ ಅಂತ ನೋಡ್ತೀವಿ. ಇಲ್ಲೇನಂದರೆ ಪೂರ್ವ ಪದದಲ್ಲಿ ಏನಂದರೆ ಸಂಖ್ಯಾವಾಚಕಗಳು ಬರ್ತಾವೆ, ಉತ್ತರ ಪದದಲ್ಲಿ ನಾಮಪದ ಇರ್ತಾವೆ. ಇವು ಸಂಖ್ಯಾವಾಚಕ ಬಂದಿದ್ರೆ ನಾವೇನಂದರೆ ದ್ವಿಗು ಸಮಾಸ ಅಂತೇಳಿ ಕಂಡುಹಿಡಿಕೊಳ್ಬೇಕು. ಈಗ ಉದಾಹರಣೆಯನ್ನು ನೋಡಿದಾಗ ಒಂದು ಅದಿಕ್ ಕಟ್ಟು ಒಗ್ಗಟ್ಟು, ಸಪ್ತ ಅದಿಕ್ ಸ್ವರ ಸಪ್ತಸ್ವರ, ಅಷ್ಟ ಅದಿಕ್ ದಿಗ್ಗಜರು ಅಷ್ಟದಿಗ್ಗಜರು, ತ್ರಿ ಅದಿಕ್ ನೇತ್ರ ತ್ರಿನೇತ್ರ, ಮೂರು ಅದಿಕ್ ಗಾವುದ ಮೂಗಾವುದ ಅಂತ ಓದ್ತೀವಿ. ಓಕೆ, ವಿವರಣೆಯನ್ನು ನೋಡಿದಾಗ ಒಗ್ಗಟ್ಟು ಎಂಬ ಶಬ್ದವನ್ನು ಬಿಡಿಸಿ ಬರೆದಾಗ ಒಂದು ಎಂಬಂಥ ಪದವು ಸಂಖ್ಯಾವಾಚಕವಾಗಿದ್ದು ಕಟ್ಟು ಎಂಬ 2 ಶಬ್ದಗಳಿದ್ದು ಇದರಲ್ಲಿ ಪೂರ್ವ ಪದವು ಸಂಖ್ಯಾವಾಚಕವಾಗಿದೆ. ಆದ್ದರಿಂದ ಇದು ದ್ವಿಗು ಸಮಾಸ ಎನಿಸ್ಕೊಳ್ತೈತೆ ಅಂತ ನಾವಿಲ್ಲಿ ನೋಡ್ತೀವಿ. ಮುಂದಿನ ಸಮಾಸ ದ್ವಂದ್ವ ಸಮಾಸ. ಈ ದ್ವಂದ್ವ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪದಗಳ ಸಹಯೋಗದಿಂದ ಕೂಡಿ ಆಗುವ ಸಮಾಸವೇ ದ್ವಂದ್ವ ಸಮಾಸ ಅಂತ ಹೇಳ್ತೀವಿ. ಈ ಪದ ಬಿಡಿಸಿ ಬರೆದಾಗ ಎಲ್ಲ ಪದಗಳು ಪ್ರಧಾನವಾಗಿರ್ತವಂತೆ ನೋಡ್ತೀವಿ. ಈಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿಂದ ಕೂಡಿದಂಥ ಸಮಾಸ ಆಗಿರ್ತೈತಿ. ಆಮೇಲೆ ಎಲ್ಲ ಪದಗಳು ಏನಂದ್ರೆ ಪ್ರಧಾನವಾಗಿದ್ದಂಥದ್ದು ಯಾವುದಂದ್ರೆ ದ್ವಂದ್ವ ಸಮಾಸ ಅಂತ ನೋಡ್ತೀವಿ. ಈಗ ಉದಾಹರಣೆ ನೋಡಿದಾಗ ಕೃಷ್ಣಾರ್ಜುನರು ಎಂಬ ಪದವನ್ನು ಬಿಡಿಸಿ ಬರೆದಾಗ ಕೃಷ್ಣನು
ಅರ್ಜುನನು ಕೃಷ್ಣಾರ್ಜುನರು ಆಗುತ್ತೆ. ನೆಕ್ಸ್ಟ್ ಕೆರೆಕಟ್ಟೆ ಬಾವಿಗಳು ಅಂತ ನೋಡಿದಾಗ ಕೆರೆಯು ಅದಕ್ಕೆ ಕಟ್ಟೆಯು ಅದಕ್ಕೆ ಬಾವಿಯು ಇದೇನಾಗುತ್ತೆ ಕೆರೆಕಟ್ಟೆ ಬಾವಿಗಳು ಆಗುತ್ತೆ. ಗಿಡವು ಅದಕ್ಕೆ ಮರವು ಅದಕ್ಕೆ ಬಳ್ಳಿಯು ಗಿಡ ಮರ ಬಳ್ಳಿಗಳು ಆಗುತ್ತೆ. ಗಿರಿಯು ಅದಕ್ಕೆ ವನವು ಅದಕ್ಕೆ ದುರ್ಗವು ಗಿರಿವನ ದುರ್ಗಗಳಾಗತ್ತವ. ನೆಕ್ಸ್ಟ್ ರಾಮನು ಅದಕ್ಕೆ ಲಕ್ಷ್ಮಣನು ಟು ರಾಮ ಲಕ್ಷ್ಮಣರು ಅಂತ ನೋಡ್ತೀವಿ. ಈಗ ವಿವರಣೆಯನ್ನು ನೋಡಿದಾಗ ಕೃಷ್ಣಾರ್ಜುನರು ಎಂಬ ಪದವನ್ನು ಬಿಡಿಸಿ ಬರೆದಾಗ ಕೃಷ್ಣನು ಅದಕ್ಕೆ ಅರ್ಜುನನು ಎಂಬ 2 ನಾಮಪದಗಳಿದ್ದು ಇವು ಎರಡು ಪದಗಳು ಪ್ರಧಾನವಾದ ಕಾರಣ ಇದು ದ್ವಂದ್ವ ಸಮಾಸ ಆಗ್ತದೆ ಅಂತ ನಾವಿಲ್ಲಿ ನೋಡ್ತೀವಿ. ಮುಂದಿನದಾಗಿ ಅಂಶಿ ಸಮಾಸ ಅಂತ ನೋಡ್ತೀವಿ. ಪೂರ್ವ ಪದವು ಅಂಶವಾಚಕವಾಗಿಯೂ ಉತ್ತರ ಪದವು ಅಂಶಿವಾಚಕವಾಗಿಯೂ ಇದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸಕ್ಕೆ ಅಂಶಿ ಸಮಾಸ ಅಂತ ಕರಿತೀವಿ. ಉದಾಹರಣೆಯನ್ನು ನೋಡಿದಾಗ ತಲೆಯ ಅದಕ್ಕೆ ಮುಂದು ಮುಂದಲೆ, ಕೈಯ ಅದಕ್ಕೆ ಅಡಿ ಅಂಗೈ, ಕಾಲಿನ ಅದಕ್ಕೆ ತುದಿ ತುದಿಗಾಲು, ರಾತ್ರಿಯ ಅದಕ್ಕೆ ನಡುರಾತ್ರಿ, ನಾಲಿಗೆಯ ಅದಕ್ಕೆ ತುದಿ ನಾಲಿಗೆ ಅಂತ ನೋಡ್ತೀವಿ. ಮುಂದಿನದಾಗಿ ಬಹುರ್ವಿ ಸಮಾಸ. 2 ಅಥವಾ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಆ ಪದಗಳು ಅರ್ಥಕ್ಕಿಂತ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸಕ್ಕೆ ಬಹುರ್ವಿ ಸಮಾಸ ಎನ್ನುವರು ಅಂತ ನೋಡ್ತೀವಿ. ಉದಾಹರಣೆಯಾಗಿ ನೋಡಿದಾಗ 3 ಅದಕ್ಕೆ ಕಣ್ಣುಳ್ಳವನು ಮುಕ್ಕಣ್ಣ ಅಂತ ನೋಡ್ತೀವಿ. ಚಕ್ರವನ್ನು ಪಾನಿಯಲ್ಲಿ ಉಳ್ಳವನು ಚಕ್ರಪಾಣಿ ಅಂತ ನೋಡ್ತೀವಿ. ಗಂಗೆಯನ್ನು ಅದಕ್ಕೆ ತಲೆಯಲ್ಲಿ ಧರಿಸಿದವನು ಗಂಗಾಧರ. ಉರುಗವನ್ನು ಅದಕ್ಕೆ ಪತಾಕೆಯಲ್ಲಿ ಉಳ್ಳವನು ಉರಗ ಪತಾಕ. ಇನನ ಅದಕ್ಕೆ ತನುಜನು ಅವನು ಇನತನುಜ ಅಂತ ನೋಡ್ತೀವಿ. ಇವೆಲ್ಲವುಗಳು ಬಹುರ್ವಿ ಸಮಾಸಕ್ಕೆ ಉದಾಹರಣೆಯಾಗಿವೆ. ನೆಕ್ಸ್ಟ್ 7ನೇ ಸಮಾಸ ಯಾವುದಂದರೆ ಕ್ರಿಯಾ ಸಮಾಸ. ಶಬ್ದದ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯೆಯನ್ನು ಸೂಚಿಸುತ್ತಿದ್ದರೆ ಅಂತಹ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನಲಾಗುತ್ತದೆ. ಇಲ್ಲೇನೆಂದರೆ ಪೂರ್ವ ಪದ ಏನಂದರೆ ನಾಮಪದ ಆಗಿರ್ತೈತಿ, ಉತ್ತರ ಪದ ಏನಂದರೆ ಕ್ರಿಯಾಪದ ಆಗಿರ್ತೈತಿ. ಇವುಗಳಿಂದ ಕೂಡಿದಂಥ ಸಮಾಸಕ್ಕೆ ನಾವೇನಂತೀವಿ ಕ್ರಿಯಾ ಸಮಾಸ ಅಂತ ಕರಿತೀವಿ. ಉದಾಹರಣೆಯನ್ನು ನೋಡಿದಾಗ ಕೈಯನ್ನು ಅದಕ್ಕೆ ಮುಗಿ ಕೈ ಮುಗಿ, ಕಣ್ಣನ್ನು ಅದಕ್ಕೆ ಮುಚ್ಚಿ ಕಣ್ಮುಚ್ಚಿ, ತಲೆಯನ್ನು ಅದಕ್ಕೆ ತೂಗು ತಲೆದೂಗು, ಬೆಣ್ಣಂ ಅದಕ್ಕೆ ಪತ್ತಿ ಬೆಂಬತ್ತಿ, ತಲೆಯಂ ಅದಕ್ಕೆ ಕೊಡವಿ ತಲೆಗೊಡವಿ ಅಂತ ನೋಡ್ತೀವಿ. ಲಾಸ್ಟ್ 8ನೇ ಸಮಾಸ ಯಾವುದಂದರೆ ಗಮಕ ಸಮಾಸ. ಶಬ್ದದ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತನಾಮವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಅಂತ ಕರಿತೀವಿ. ಅವನು ಅದಕ್ಕೆ ಹುಡುಗ ಆ ಹುಡುಗ, ಇದು ಅದಕ್ಕೆ ಸದ್ಗುಣ ಈ ಸದ್ಗುಣ, ಸಿಡಿಯುವುದು ಅದಕ್ಕೆ ಮದ್ದು ಸಿಡಿಮದ್ದು, ಅರಳುವುದು ಅದಕ್ಕೆ ಮೊಗ್ಗು ಅರಳು ಮೊಗ್ಗು, ಮಾಡಿದುದು ಅದಕ್ಕೆ ಅಡಿಗೆ ಮಾಡಿದಡಿಗೆ. ಈ ರೀತಿಯಾಗಿ 8 ಸಮಾಸಗಳನ್ನು ಕುರಿತಾಗಿ ನಾವು ಇಂದು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ವ್ಯಾಕರಣದ ಅಂಶದೊಂದಿಗೆ ಸಿಗೋಣ ಅಂತ ಹೇಳುತ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇಷ್ಟಕ್ಕೆ ಈ ಕ್ಲಾಸನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.